ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಕಾಲೇಜ್ ಡೇ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭಗೊಂಡು ಅಲ್ಪಾವಧಿಯಲ್ಲೇ ಆಟೋಮೊಬೈಲ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 3 ರ್ಯಾಂಕ್ ಪಡೆದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿದೆ. ಈ ಕಾಲೇಜಿಗೆ 3 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬೇನಾಳ್, ಮಾಜಿ ನಗರಸಭಾ ಸದಸ್ಯರಾದ ರಮೇಶ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್, ಕಾಲೇಜಿನ ಪ್ರೊಫೆಸರ್ ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಇತರರು ಇದ್ದರು. 2024-25ನೇ ಸಾಲಿನಲ್ಲಿ ಮೊದಲನೇ ಬಾರಿ ಈ ಕಾಲೇಜಿಂದ ಔಟ್ಪುಟ್ ಆಗಿ ಸುಮಾರು 80 ವಿದ್ಯಾರ್ಥಿಗಳು ಈ ಕಾಲೇಜಿಂದ ನಿರ್ಗಮಿಸಿದ್ದಾರೆ, ತಮ್ಮ ಪದವಿಗಳನ್ನು ಪಡೆದು. ಅದರಲ್ಲಿ ಈಗಾಗಲೇ ರಾಜ್ಯದಲ್ಲಿ ಏನು ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ 3 ರ್ಯಾಂಕ್ಗಳನ್ನು ಕೂಡ ಈ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಂದರೆ ಈ ಕಾಲೇಜು ಹೊಸದಾಗಿ ಪ್ರಾರಂಭ ಆಗಿ ರಾಜ್ಯ ಮಟ್ಟದಲ್ಲಿ ಚಳ್ಳಕೆರೆ ಅಂತ ಒಂದು ತಾಲೂಕಾ ಕೇಂದ್ರದಲ್ಲಿರ್ತಕ್ಕಂಥ ಕಾಲೇಜ್ ಓದಿದಂಥ ಮಕ್ಕಳು ಇಲ್ಲಿ ಆಟೋಮೊಬೈಲ್, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಮತ್ತು 3 ಜನ ವಿದ್ಯಾರ್ಥಿನಿಯರ 3 ರ್ಯಾಂಕ್ 3 ಜನ ವಿದ್ಯಾರ್ಥಿನಿಯರು ರ್ಯಾಂಕನ್ನು ಪಡೆದು ಕಾಲೇಜಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಅವರು ವೈಯಕ್ತಿಕವಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸೋದ್ರ ಮುಖಾಂತರ ಅವರ ವೃತ್ತಿ ಜೀವನ ಇರ್ಬೋದು, ಮುಂದಿನ ಸಾಧನೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಆಕ್ಚುಲಿ ಅವ್ರನ್ನ ಇಲ್ಲಿ ಕರೆಸಿ ಇವತ್ತು ಸನ್ಮಾನ ಇಟ್ಟಿರ್ತಾರಂತ ಮಾಡಿದೆ. ಇಲ್ಲ, ಯಾವಾಗಲೂ ವಾರ್ಷಿಕೋತ್ಸವದಲ್ಲಿ ಈ ಸಾರಿ ಯಾರು ಬರ್ತಾರೆ ಮುಂದಿನ ಸಾರಿ ಕರೆಸ್ಬೇಕು ಅವ್ರಿಗೆ ನೀವು. ಹಾಗಾಗಿ ಆ ರೀತಿಯಂತ ವ್ಯವಸ್ಥೆ ಇರುತ್ತೆ ಅಂತ ಭಾವಿಸಿದೆ. ಬಹುಶಃ ಮುಂದಿನ ಬಾರಿ ಈಗಾಗಲೇ ಬೆನಾಲ್ ಅವರು ಹೇಳಿದ್ರು, ಯಾಕೆಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಒಂದು ಪೊಸಿಷನ್ ಪಡೆದ ಮೇಲೆ ಅದನ್ನು ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡು ಇನ್ನು ಮೇಲೆ ಸಾಧನೆಯನ್ನು ಮಾಡಬೇಕು. ಯಾವುದೋ ಒಂದು ಸಾರಿ ರ್ಯಾಂಕ್ ಬಂದ್ಬಿಡುತ್ತೆ ಅಂತ ಹೇಳಿ ಅದನ್ನೇ ಹೇಳ್ಬಾರ್ದು. ಪ್ರತಿ ಸಾರಿನೂ ಕೂಡ ಈ ಚಳ್ಳಕೆರೆ ಮೇಲೆ, ಇಲ್ಲಿ ಚಳ್ಳಕೆರೆ ಮೊದಲೇ ಬಾರಿನೇ ಇಲ್ಲಿ 3 ರ್ಯಾಂಕ್ ಬಂದಿದ್ದಾವೆ. ಎಕ್ಸ್ಪೀರಿಯನ್ಸ್ ಆಗ್ತಾ ಮತ್ತೆ ಪ್ರೇರಣೆ, ಈಗಾಗಲೇ 3 ಜನ ಬಂದಿದ್ದಾರೆ, ಇನ್ನೂ ಸಾರಿ ಜಾಸ್ತಿ ನಾವು ಕೂಡ ಬರಬೇಕಂತ ಒಂದು ಪ್ರೇರಣೆಯೊಂದಿಗೆ ಈ ವರ್ಷನೂ ಕೂಡ ಖಂಡಿತವಾಗಲೂ ಈ ಕಾಲೇಜಿಂದ ಏನು ಈ 3 ಬ್ರಾಂಚ್ಗಳಿದ್ದಾವೆ ಅದರಲ್ಲಿ